ಕಲ್ಪತರು ನಾಡಿನಲ್ಲಿ ಈಗ ಚುನಾವಣಾ ಕಾವು ರಂಗೇರಿದೆ. ಯಾವ ರೀತಿ ಅಂತ ಹೇಳಿದ್ರೆ ಈಗ ಬಿಜೆಪಿ ನಾಯಕನ ಮನೆಗೆ ಕಾಂಗ್ರೆಸ್ ನಾಯಕ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಬಿಜೆಪಿಯ ನಾಯಕನ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ. ಇದು ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಮೇಲೆ ಮಾಧುಸ್ವಾಮಿ ಮುನಿಸ್ಕೊಂಡಿದ್ರು. ಬಿಜೆಪಿ ಭಿನ್ನಮತವನ್ನ ಲಾಭ ಮಾಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಮಾಧುಸ್ವಾಮಿ ಮನೆಗೆ ಅಭ್ಯರ್ಥಿ ಮುದ್ದಹನುಮೇಗೌಡ ಭೇಟಿ ಕೊಟ್ಟಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಜೆಸಿಪುರದಲ್ಲಿರುವಂತಹ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕೆಲಕಾಲ ರಹಸ್ಯ ಮಾತುಕತೆ ಕೂಡ ನಡೆಸಿದ್ದಾರೆ. ಉಭಯ ನಾಯಕರು ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಕೈ ಕೊಡ್ತಾರಾ ಹಾಗಾದ್ರೆ ಮಾಧುಸ್ವಾಮಿ ಎನ್ನುವಂತ ಪ್ರಶ್ನೆ ಕೂಡ ಇದರಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಟೋಟಲ್ ಆಗಿ ನಾವು ಗಮನಿಸ್ತಾ ಹೋಗ್ಬೇಕಂತ ಹೇಳಿದ್ರೆ ಈಗ ತುಮಕೂರಿನಲ್ಲಿ ಬಂಡಾಯ ಶಮನ ಆದಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಾಧುಸ್ವಾಮಿ ಈಗಾಗಲೇ ರೆಬಲ್ ಆಗಿದ್ದಾರೆ. ಒಂದು ಕಡೆಯಲ್ಲಿ ವಿ ಸೋಮಣ್ಣ ಅವರು ಈಗ ಮೈತ್ರಿ ಅಭ್ಯರ್ಥಿ ಅಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಸೋಮಣ್ಣ ವಿರುದ್ಧ ಎಲ್ಲೋ ಒಂದು ಕಡೆ ಬಂಡಾಯ ಸಾರ್ತಾ ಇರುವಂಥ ಇದೇ ಮಾಧುಸ್ವಾಮಿ ಅವರ ಮನೆಗೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರು ಭೇಟಿ ಕೊಟ್ಟಿರುವಂಥದ್ದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಒಂದು ಕಡೆ ರಹಸ್ಯ ಮಾತುಕತೆಗಳನ್ನ ನಡೆಸಿರುವಂಥದ್ದು. ಹಾಗಾದರೆ ಈ ರಹಸ್ಯ ಮಾತುಕತೆಯಲ್ಲಿ ಏನೆಲ್ಲ ಅಂಶ ಅಡಕವಾಗಿದೆ ನೋಡಿ. ಫೋಟೋಸಲ್ಲೂ ವಿಡಿಯೋಸಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇರುವಂಥದ್ದು ಹೂಗುಚ್ಛವನ್ನ ನೀಡಿ. ಇದು ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ ಬಿಜೆಪಿಯ ನಾಯಕನ ಮನೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಬಂಡಾಯ ಸಾರಿದ್ದಾರೆ ಮಾಧುಸ್ವಾಮಿ ಅವರು. ಇಲ್ಲೊಂದು ಕಡೆ ಬಿಜೆಪಿಗೂ ಈಗ ಇರುಸುಮರುಸು, ಇನ್ನೊಂದು ಕಡೆ ಸೋಮಣ್ಣ ಅವರಿಗೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ, ಇನ್ನೊಂದು ಕಡೆ ಮಾಧುಸ್ವಾಮಿ ಅವರು ಕೂಡ ಬಿಜೆಪಿಯವರು, ಕಾಂಗ್ರೆಸ್ನಿಂದ ಬಂದವರು ಆದರೆ ಬಿಜೆಪಿಯವರು. ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯೇ ಈಗ ಭೇಟಿಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮನೆ ಮಾಡಿದೆ. ಹಾಗಾದ್ರೆ ಮಾಧುಸ್ವಾಮಿ ಅವರು ಏನು ಮಾಡ್ತಾರೆ? ಹಾಗಾದ್ರೆ ಎಲ್ಲೊಂದು ಕಡೆ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾರಾ, ಇಲ್ಲ ಇಂಡೈರೆಕ್ಟ್ ಆಗಿ ಮುದ್ದಹನುಮೇಗೌಡರವರಿಗೆ ಸಪೋರ್ಟ್ ಮಾಡ್ತಾರಾ? ಈ ಎಲ್ಲ ಕುತೂಹಲ ಕೂಡ ಇಲ್ಲಿ ಮನೆ ಮಾಡ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿ ಬಿಜೆಪಿ ನಾಯಕನ ಮನೆಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಕೆಲವೊಂದು ಕಡೆಯಲ್ಲಿ ಈ ಬಿಜೆಪಿ ಅಭ್ಯರ್ಥಿಯ ಮನೆಗೆ ಕಾಂಗ್ರೆಸ್ ನಾಯಕ ಹೋಗ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಮನೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಈಗ ಮತ್ತೊಂದು ಅಪ್ಡೇಟ್ಸ್ ಅಂತ ಹೇಳಿದ್ರೆ ಅದು ಕೂಡ ತುಮಕೂರಿನಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ನಾಯಕನ ಮನೆಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಬಿಜೆಪಿಗೆ ಎಲ್ಲೊಂದು ಕಡೆ ಟೆನ್ಷನ್ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಹೆಂಗಂದ್ರೆ ಒಂದ್ ಕಡೆ ತುಮಕೂರು ಜಿಲ್ಲೆಯಲ್ಲಿ ಏನೋ ಎನ್ಡಿಎ ಅಭ್ಯರ್ಥಿಯಾಗಿ ಅಂತ ಸೋಮಣ್ಣ ಅವ್ರಿಗೆ ಒಂದ್ ಕಡೆ ಒಂದು ಸಂಕಷ್ಟ ಕೂಡ ಎದುರಾಗಿದೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಬೆಳವಣಿಗೆ ನೋಡಿದ್ರೆ ಮೊದಲಿನಿಂದಲೂ ಕೂಡ ವಿ ಸೋಮಣ್ಣ ಅವರಿಗೆ ಮಾಧುಸ್ವಾಮಿ ಕೂಡ ಕೆಲವೊಂದು ಕಡೆ ಸ್ಥಳೀಯರ ಮತ್ತು ಹೊರಗಿನವರನ್ನ ಒಂದು ಇದನ್ನ ಕೂಡ ತಂದಿರುವಂತದ್ದು. ಆದ್ರೆ ಈ ಒಂದು ಬೆನ್ನಲ್ಲೇ ಸಾಕಷ್ಟು ಅಂದ್ರೆ ಮೊದಲಿಂದಲೂ ಕೂಡ ಸೋಮಣ್ಣಗೆ ಮಾಧುಸ್ವಾಮಿ ಅವರು ಕೂಡ ವಿರೋಧನ ಕೂಡ ವ್ಯಕ್ತಪಡಿಸಿಕೊಂಡು ಬಂದಿದ್ರು. ಅದು ಕೂಡ ಯಾವುದೇ ಕಾರಣಕ್ಕೂ ನಾನು ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಬಿಜೆಪಿ ನಾಯಕನ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಬಿಜೆಪಿಯಲ್ಲೂ ಕೂಡ ಅದು ವಿ ಸೋಮಣ್ಣ ಅವರಿಗೆ ಟೆನ್ಷನ್ ಕಾಡ್ತಾ ಇರುವಂಥದ್ದು.